ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ವಿಡಿಯೋ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಓಕೆನಾ? ಇದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಟೈಲರ್ಸ್ಗೆ ಮತ್ತು ಹೊಸದಾಗಿ ಟೈಲರಿಂಗ್ ಮಾಡ್ತಿರೋರಿಗೆ ತುಂಬ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಳ್ತೀನಿ. ಯಾಕೆ ಇದು ಯೂಸ್ಫುಲ್ ವಿಡಿಯೋ ಅಂತಂದರೆ ತುಂಬ ಡಿಸ್ಟರ್ಬೆನ್ಸ್ ಇದ್ದಾರೆ. ಹಾಗಾಗಿ ರೋಡ್ ಸೈಡ್ ಶಾಪ್ ಇರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂತಂದರೆ ಹೇಗೆ ಯೂಸ್ಫುಲ್ ಆಗುತ್ತೆ ಇದು, ಇದರಿಂದ ಏನು ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ ಅಂತಂದರೆ, ಕಸ್ಟಮರ್ಸ್ನ ಹೇಗೆ ಕನ್ವಿನ್ಸ್ ಮಾಡೋದು, ಕಸ್ಟಮರ್ಸ್ ಹೇಗೆಲ್ಲ ಬರ್ತಾರೆ, ಹೇಗೆಲ್ಲ ಮಾತಾಡ್ತಾರೆ, ಹೇಗೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಆಗ ಅವ್ರು ಕೇಳಿದಾಗ ನಾವೇನು ರಿಪ್ಲೈ ಮಾಡಬೇಕು, ಅವರಿಗೆ ಯಾವ ಥರ ರಿಪ್ಲೈ ಕೊಡಬೇಕು, ಯಾವ ಥರ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾಯಿದ್ದೀನಿ. ಆಮೇಲೆ ನಮ್ಮ ಕಸ್ಟಮರ್ಸ್ನ ನಾವು ಹೇಗೆ ಕ್ವಿಕ್ ಮಾಡ್ಕೋಬೇಕು, ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಮಾಡಿಕೊಂಡು ಹೇಗೆ ಕ್ವಿಕ್ ಮಾಡ್ಕೋಬೇಕು, ಕಸ್ಟಮರ್ಸ್ ಹೇಗೆ ಜಾಸ್ತಿ ಮಾಡ್ಕೋಬೇಕು, ನಮಗೆ ಹೇಗೆ ಬಟ್ಟೆ ಎಲ್ಲ ಜಾಸ್ತಿ ಬರೋಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾಯಿದ್ದೀನಿ ವಿಡಿಯೋ ಇವತ್ತು. ಹೇಗಪ್ಪ ಅಂತಂದರೆ, ಅದು ನಾವೀಗ ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ, ಬರ್ತಾರೆ ಹೊಸಬ್ರು ಬರ್ತಾರೆ, ಹೊರಗಡೆಯಿಂದ ನೋಡ್ತಾ ಹೋಗ್ತಾರೆ. ಶಾಪ್ ಇದ್ದರೆ ಓಕೆ, ಮನೇಲಿದೆ ಶಾಪ್ ಇಲ್ಲ, ನಾವು ಹೇಗೆ ಮಾಡೋದು ಅಂದರೆ ಅದಕ್ಕೊಂದು ಟ್ರಿಕ್ ಇದೆ ಅಂತ. ಅಂದರೆ ಈಗ ಅಕ್ಕಪಕ್ಕದಲ್ಲಿ ಊರಲ್ಲಿ ಸುತ್ತಮುತ್ತ ಹಳ್ಳಿಯವರಾಗಲಿ ಅಕ್ಕಪಕ್ಕದಲ್ಲಾಗಲಿ ಒಬ್ಬರ ಜೊತೆಗೆ ಇನ್ನೊಬ್ಬರು ಬರ್ತಾರೆ ಕೊಡೋದಕ್ಕೆ, ನೋಡೋಕ್ಕೆ. ಅವಾಗ ಚೆನ್ನಾಗಿ ಮಾಡ್ತಾರೋ ಇಲ್ವೋ ಅನ್ನೋದೊಂದು ಡೌಟ್ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಡೈಲಿ ಅವರು ಬರ್ತಾರಲ್ವ ಕೊಡೋಕ್ಕೆ, ಆ ಟೈಮಲ್ಲಿ ನೀವು ಯಾವ ಥರ ಬೇಕು, ಹೇಗೆ ಏನಂತ ಅವ್ರು ಹೇಳ್ತಾ ಇರ್ತಾರಲ್ಲ, ಅವರು ಸಜೆಷನ್ ನೀವು ಒಂದ್ಸತಿ ಕೇಳ್ಕೊಂಡು ಆಮೇಲೆ ನಿಮ್ಮ ಹತ್ರ ನಿಮ್ಮ ಸಜೆಷನ್ ಇದೆ ಅದನ್ನು ಹೇಳ್ಬೇಕು. ಹೇಗೆ ಹೇಳ್ಬೇಕು, ಅದನ್ನು ಯಾವ ಥರ ಮಾಡಬೇಕು ಅಂತಂದರೆ, ಈಗ ಎಕ್ಸಾಂಪಲ್ ನನ್ನ ಹತ್ರನೇ ಬರ್ತಾರೆ ಕಸ್ಟಮರ್ಸ್ಗಳು, ಹೊರಗಡೆ ಹೋಗ್ತಾ ಇರ್ತಾರೆ, ನೋಡ್ಕೊಂಡು ಓಡಾಡ್ತಾ ಇರ್ತಾರೆ. ನೋಡ್ಕೊಂಡು ಓಡಾಡ್ತಾ ಕಸ್ಟಮರ್ಸ್ ಬಂದುಬಿಟ್ಟು ಸಡನ್ನಾಗಿ ನಾವು ಸ್ಟಿಚಿಂಗ್ ಮಾಡ್ತಾನೆ ಇರ್ತೀವಿ. ಅಕ್ಕ ನೀವು ಸ್ಟಿಚಿಂಗ್ ಮಾಡ್ತೀರಾ, ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಆಮೇಲೆ ಹೌದು ಮಾಡ್ತೀವಿ ಅಂತ ನನಗೆ ಅಷ್ಟು ಮಾಡ್ತಾನೆ ಸ್ಟಿಚಿಂಗ್ ಮಾಡೋಕ್ಕೆ ಕೂತಿರೋದು, ಬ್ಲೌಸೆಲ್ಲ ಹಾಕ್ಕೊಂಡಿರ್ತೀವಿ, ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀರಾ ಅಂತಂದರೆ ಏನರ್ಥ ಅದಲ್ವಾ. ಬಂದು ಕೇಳ್ತಾರೆ. ಆ ಥರ ಕಾಮಿಡಿನೂ ಸಹ ಇರುತ್ತದು, ಒಂಥರ ಜೋಕ್ ಆಗಿರುತ್ತೆ ಅವ್ರು ಕೇಳೋದು. ಅದಾದ ನಂತರ ಹೊಲ್ದಿರೋದು ಒಂದು ಬ್ಲೌಸ್ ತೊಗೊಳೋದು, ಹೊಲ್ದಿರೋದೆಲ್ಲ ಚೆಕ್ ಮಾಡ್ತಾ ಇರೋದು, ಬ್ಲೌಸ್ ಪೀಸ್ ತೊಗೊಂಡು ಅವ್ರು ಕೇಳ್ತಾರೆ. ಕೇಳಾದ್ಮೇಲೆ ಸರಿ ಅವು ಹೊಲಿತೀವಿ ಕೊಡಿ, ಅವು ಸ್ಟಿಚ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ನಾವು ಹೇಳಿದ್ಮೇಲೆ ನಂತರ ಅವರು ಬ್ಲೌಸ್ ನೋಡ್ಬೋದಾ, ನೋಡಿ ಒಂದು ಸ್ಟಿಚಿಂಗ್ ಮಾಡೋದ ನೋಡಿ ಚೆಕ್ ಮಾಡ್ಬೋದಾ ಅಂತಾರೆ. ಚೆಕ್ ಮಾಡೋಕ್ಕೆ ಕೊಟ್ಟಾದ್ಮೇಲೆ ಹೌದಾ ಎಷ್ಟು ರೇಟ್ ತೊಗೊಳ್ತೀರಾ, ಏನು ತೊಗೊಳ್ತೀರಾ ಎಲ್ಲ ಡೀಟೇಲ್ಸ್ ಕೇಳ್ಕೊಳ್ತಾರೆ. ಡೀಟೇಲ್ಸ್ ಕೇಳಾದ ನಂತರ ಸರಿ ಬರ್ತೀವಿ, ಕವರ್ ತೊಗೊಂಡು ಬಂದಿರ್ತಾರೆ ಬೇರೆ ಕಡೆ, ಸರಿ ಬರ್ತೀವಿ ನೆಕ್ಸ್ಟ್ ಟೈಮು ಅಂತಂತಾರೆ. ಅದಾದಮೇಲೆ ಹೋಗ್ತಾರೆ ಅವರು, ಇಲ್ಲೆಷ್ಟು ರೇಟು ಏನಿತ್ತು ಅಂತೆಲ್ಲ ಕೇಳ್ತಾರೆ. ಇಲ್ಲಿ ರೇಟ್ ಕಡಿಮೆ ಅಥವಾ ಜಾಸ್ತಿ ಅಂತಂದರೆ ಇಲ್ಲಿ ಕಡಿಮೆನೇ, ಅಲ್ಲಿ ಹೋಗೋದು ಅಲ್ಲಿ 50 ರೂಪಾಯಿ ಕಡಿಮೆ ತೊಗೊಳ್ತಾರೆ, ನೀವು ಯಾಕೆ ಇಷ್ಟು ತೊಗೊಳ್ತೀರಾ, ಇಷ್ಟು ಮಾಡ್ತೀರಾ ಅಂತ ಸುಮ್ಮನೆ ಸುಳ್ಳು ಹೇಳೋದು, ಆ ಥರ ಎಲ್ಲ ಮಾಡ್ತಾರೆ. ಆ ಥರ ಕಸ್ಟಮರ್ಸ್ ಸಹ ಇದ್ದಾರೆ. ಒಬ್ಬೊಬ್ಬರಾಗಿಲ್ಲ, ಬರ್ತಾರೆ, ಕೇಳ್ತಾರೆ, ಡಿಸೈನ್ ಚೆನ್ನಾಗಿದೆ, ಈ ಥರ ಡಿಸೈನ್ ಮಾಡಿಕೊಡಿ ನಮಗೆ ಅಂತಾರೆ. ಇಲ್ಲ ಅಂತಂದರೆ ಒಂದು ಸ್ಯಾರಿ ಅಥವಾ ಏನಾದರೂ ಕೊಟ್ಬಿಟ್ಟು ನನಗೆ ಈ ಥರ ಡಿಸೈನ್ ಬೇಕು, ನಿಮ್ಮ ಹತ್ರ ಇದ್ದರೆ ಈ ಥರ ಡಿಸೈನ್ ತೋರಿಸ್ತಿರ್ತಾರೆ. ಆ ಥರದವ್ರಿಗೆ ನಾವು ತುಂಬ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದು. ನಮ್ಮ ಹತ್ರ ಇರೋ ಫೋಟೋಸು ನಾವು ಯಾವ ಥರ ಡಿಸೈನ್ ಒಂದೊಂದು ದಿನ ಒಂದೊಂದು ಡಿಸೈನ್ಸ್ ಬರ್ತಾ ಇರ್ತವೆ, ಒಬ್ಬೊಬ್ಬರು ಒಂದೊಂದು ಥರ ಸ್ಟಿಚಿಂಗ್ ಮಾಡಿಸ್ತಾ ಇರ್ತಾರಲ್ಲ, ಆ ಸ್ಟಿಚಿಂಗ್ನ ಡೈಲಿ ನಾವು ಸ್ಟಿಚಿಂಗ್ ಮಾಡಿರೋದು ಆಗಲಿ ಯಾವುದೇ ಆಗಲಿ ವಾಟ್ಸಪ್ ಹಾಕೊಳ್ಳೋದು, ಸ್ಟೇಟಸ್ಗೆ ಹಾಕ್ಕೊಳ್ತಾ ಇದ್ದರೆ ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗುತ್ತೆ. ಈ ಥರ ಡಿಸೈನ್ ಚೆನ್ನಾಗಿದೆ, ಈ ಥರ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಮತ್ತು ಅವ್ರ ಕಡೆಯಿಂದನೂ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಆ ಥರ ಹೆಲ್ಪ್ ಆಗುತ್ತೆ. ಆ ಥರ ಸಹ ಮಾಡ್ಕೊಳ್ಳಿ. ನಾನು ಹಾಗೆ ಮಾಡೋದು. ನಾನು ಏನು ಹೊಸ ಡಿಸೈನ್ ಆಗಲಿ ಒಂದು ಏನು ಮಾಡಿದ್ರೂ ಸ್ಟೇಟಸ್ಗೆ, ವಾಟ್ಸಪ್ ಸ್ಟೇಟಸ್ಗೆ ಈ ಥರ ಎಲ್ಲ ಹಾಕ್ಕೊಳ್ತಾನೆ. ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿ ಫ್ರೆಂಡ್ಸ್ ಸರ್ಕಲಿಂದ ಬರ್ತಾ ಇರ್ತಾರೆ. ಆಮೇಲೆ ಇನ್ನೊಂದೇನು ಟ್ರಿಕ್ ಅಂತಂದರೆ, ಇಲ್ಲಿ ಬಂದು ತೋರಿಸ್ದಾಗ ಅವರಿಗೆ ಹೇಳ್ಕೊಡ್ತಾ ಇರಬೇಕು. ಈ ಥರ ಇದೆ ನೋಡಿ, ಈ ಥರ ಇದೆ ಅಂತೇಳಿ. ಒಬ್ಬರು ಹೌದು ಚೆನ್ನಾಗಿದೆ ಅಂತಂತಾರೆ. ನಾವು ಹೌದಾ ಬರ್ತೀವಿ ಅಂತೇಳಿ ಸುಮ್ಮನೆ ಇದು ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋರು ಇರ್ತಾರೆ. ಮಾತಾಡಿಕೊಂಡು ಕೂತು ನೋಡಿ ಬ್ಲೌಸ್ ಎಲ್ಲ ತೆಗೆದು ಮಾಡಿ ನೋಡಿ ಹೋಗೋರು ಇರ್ತಾರೆ. ಹಾಗಾಗಿ ನಾನು ಇನ್ನೊಂದು ಏನು ಯೂಸ್ಫುಲ್ ಆಗೋಂಥದ್ದು ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನು ಸ್ಟಿಚ್ ಮಾಡಿರೋದು ಏನಿದೆ ಡೈಲಿನೂ ಅವ್ರು ಇಸ್ಕೊಂಡೋಗೋದು, ಕಸ್ಟಮರ್ಸ್ ಇಸ್ಕೊಂಡೋಗೋದು ಒಂದು ಹಾಫ್ ಆನ್ ಅವರ್ ಆಗಲಿ 1 ಅವರ್ ಆಗಲಿ, ನಂಗೆ ಸ್ಟಿಚ್ ಮಾಡಿದ ತಕ್ಷಣ ನಾನು ಡಿಸ್ಪ್ಲೇ ಮಾಡಿಬಿಡ್ತೀನಿ. ಯಾವ್ದಾರ ಹೊಸ ನ್ಯೂ ಡಿಸೈನ್ಸ್ ಇದ್ದರೆ ಅಥವಾ ಚೆನ್ನಾಗಿ ಸ್ಟಿಚಿಂಗ್
ಅಂದರೆ ನೀಟಾಗಿ ಲುಕ್ಕಾಗಿ ಚೆನ್ನಾಗಿ ಕಾಣ್ತಿರುತ್ತಲ್ಲ ಆ ಥರ ಡಿಸೈನ್ಸು ಆ ಥರ ಚೆನ್ನಾಗಿರೋ ಅಂಥದ್ದನ್ನು ನಾನು ಡಿಸ್ಪ್ಲೇ ಹಾಕ್ಬಿಡ್ತೀನಿ. ಡಿಸ್ಪ್ಲೇ ಹಾಕಿದಾಗ ಹೋಗ್ತಾ ಬರ್ತಾ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಇಷ್ಟ ಆಗೋಗುತ್ತೆ. ಓ ಹೌದಲ್ಲ ಚೆನ್ನಾಗಿದೆಯಲ್ಲ, ಚೆನ್ನಾಗಿ ಸ್ಟಿಚ್ ಮಾಡ್ತಾರಲ್ವ, ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಅದೇನು ರೇಟ್ ಆದರೂ ಪರವಾಗಿಲ್ಲ ಮಾಡ್ಕೊತೀವಿ ನಾವು ಅಷ್ಟು ಅವರೇ ಕನ್ವಿನ್ಸ್ ಆಗಿಬಿಡ್ತಾರಲ್ವ. ಆ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಆ ಥರನೇ ಮಾಡೋದು. ಹಾಗಾಗಿ ನನಗೆ ತುಂಬ ಖುಷಿ ಇದೆ ಅದರಿಂದ, ತುಂಬ ಚೆನ್ನಾಗಿರುತ್ತೆ. ನಾನು ಡಿಸ್ಪ್ಲೇ ಸಹ ಮಾಡಿರೋದು ನೆಕ್ಸ್ಟು ಹಾಕ್ತಾ ಹೋಗ್ತೀನಿ. ಆಮೇಲೆ ನಾನು ಯಾವುದು ಸ್ಯಾರಿಗೆ ಯಾವ ಥರ ಡಿಸೈನ್ ಮಾಡಿಕೊಡ್ತೀನಿ, ಯಾವ ಥರ ಮಾಡ್ತೀನಿ, ಯಾವ ಥರ ಕಸ್ಟಮರ್ ಇಷ್ಟಪಡ್ತಾನೆ ಅನ್ನೋದು ಸಹ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆನಾ? ಇದು ನನ್ನ ವಿಡಿಯೋ ಆಗಿರುತ್ತೆ. ಇದು ನೋಡಿ ನೀವು ನೋಡಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಏನಂತಂದರೆ ಈಗ ಈ ಥರ ಮಾಡೋದಕ್ಕಿಂತ ಅವ್ರು ಕೇಳಿದ ತಕ್ಷಣ ಅವರೇ ಕನ್ವಿನ್ಸ್ ಆಗಿಬಿಡ್ಬೇಕು. ಓ ಹೌದಲ್ವಾ, ಈ ಥರ ಬರ್ತಿದೆಯಲ್ವ, ಚೆನ್ನಾಗಿರುತ್ತಲ್ವ, ಚೆನ್ನಾಗಿ ಸ್ಟಿಚ್ ಮಾಡ್ತಾರಲ್ವ ಅನ್ಬೋದು. ಅವರು ರೇಟ್ ಕೇಳಿ ಅಲ್ಲಿ ಇಲ್ಲಿ ಓಡಾಡೋರನ್ನ ಇದು ಮಾಡಬಾರ್ದು. ಅವರೇ ತಿರ್ಗಾ ರಿಟರ್ನು ನಮಗೆ ಯಾಕೆ ಕೇಳಿ ಹೋಗಿರ್ತಾರೆ, ಅವರೇ ನಮ್ಮ ಹತ್ರ ಬಂದ್ಬಿಟ್ಟು ಸ್ಟಿಚ್ ಮಾಡಿಸ್ಬೇಕು. ನಮ್ಮ ಹತ್ರ ಬಂದು ಕೇಳಿ ಹೋಗಿರ್ತಾರಲ್ಲ ಅವರೇ ಬಂದು ರಿಟರ್ನ್ ಸ್ಟಿಚ್ ಮಾಡಿಸ್ಬೇಕು. ಆ ಥರ ಮಾಡ್ಕೊಳ್ಬೇಕು. ಅವಾಗ ತುಂಬ ಖುಷಿ ಇರುತ್ತೆ ನಮ್ಮ ಕೆಲಸದಲ್ಲಿ. ನನಗೆ ಅನ್ಸಿದ ಪ್ರಕಾರ ನನಗೆ ಆ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ತುಂಬ ಜನ ಆ ಥರ ಮಾಡ್ಯವ್ರೆ, ತುಂಬ ಕಸ್ಟಮರ್ಸ್ ಆ ಥರ ಮಾಡಿದ್ದಾರೆ. ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಹೌದಾ, ಬನ್ನಿ ನೆಕ್ಸ್ಟ್ ಬನ್ನಿ, ಪರವಾಗಿಲ್ಲ, ಸರಿ ಪರವಾಗಿಲ್ಲ, ನಿಮಗೆ ಇಷ್ಟ ಆಗುತ್ತೆ ಅಲ್ಲೇ ಮಾಡಿಸ್ಕೊಳ್ಳಿ, ನನ್ನ ಹತ್ರ ಬನ್ನಿ ಅಂತ ಕೇಳೋದಿಲ್ಲ. ನಾನು ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅವ್ರು ಹೌದು ಅಂದ್ಕೊಂಡು ಬರ್ತೀನಿ, ಇಲ್ಲ ನಿಮ್ಮ ಹತ್ರನೇ ಬರ್ತೀನಿ ಅಂತ ಹೇಳೋಗಿರ್ತಾರೆ. ನಾನು ಸರಿ ಸುಮ್ಮನೆ ಇರ್ತೀನಿ. ಇಲ್ಲೇ ವಾಕ್ ಮಾಡಬಲ್ಲ. ಅವರು ಯಾವಾಗೂ ಓಡಾಡೋರು ಆಗಿರ್ಬೋದು, ಅಥವಾ ಅಪರೂಪಕ್ಕೆ ನೋಡ್ತಾ ಇರ್ತಾರೆ. 1 ತಿಂಗಳು 2 ತಿಂಗಳು, ಇನ್ನೊಂದು ನೆಕ್ಸ್ಟ್ ತಿಂಗಳು ಬರಲೇಬೇಕು. ಅವರು ಬರ್ತಾರೆ. ನೀವು ಡಿಸೈನ್ಸ್ ಹಾಕ್ತಾ ಇರೋದೇ ಆಗಲಿ, ಮಾಡ್ತಾ ಇರೋದಾಗಲಿ, ಡಿಸ್ಪ್ಲೇ ಮಾಡ್ತಾ ಇರೋದೇ ಆಗಲಿ, ಈ ಥರ ಮಾಡ್ತಾಯಿದ್ರೆ ಅವರೇ ಬರ್ತಾರೆ. ಹುಡ್ಕೊಂಬಂದ್ಬಿಟ್ಟು ಸ್ಟಿಚಿಗೆ ಕೊಡ್ತಾರೆ. ಕೊಡಿ ಮಾಡಿ ಮೇಡಮ್, ನೀವೇ ಮಾಡಿಕೊಡಿ ನಮಗೆ, ಅದೆಷ್ಟು ರೇಟ್ ಆಗಿಲ್ಲ ಪರವಾಗಿಲ್ಲ, ಅದೇನಿದೆ ಆ ರೇಟ್ ಮೇಲೆ ಒಂದು 50 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾನೇ ತೊಗೊಳ್ಳಿ, ಸ್ಟಿಚ್ ಮಾಡಿಕೊಡಿ ಅಂತ ಬರ್ತಾರೆ. ಆ ಥರ ಮಾಡ್ಕೊಳ್ಳಿ. ಓಕೆನಾ? ನನ್ನ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.